ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಹ್ಯಾಸನ್ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಇದು ಟ್ಯೂಸ್ಡೇ ಮಾರ್ನಿಂಗು, ಬೆಳಗ್ಗೆ ಬೇಗ ಎದ್ದಿದ್ದೆ, ಸ್ವಲ್ಪ 6 ಗಂಟೆಗೆ. ಇನ್ನು ಬೆಳಗ್ಗೆ ಬೇಗ ಎದ್ದಿದ ತಕ್ಷಣ ನಾನು ಸ್ವಲ್ಪ ಬಿಸಿನೀರ ಕಾಯಿಸ್ಕೊಂಡು ಕುಡಿದ್ಬಿಡ್ತೀನಿ. ಏಕೆಂದರೆ ಹೊಟ್ಟೆಲಿರೋ ಟಾಕ್ಸಿನ್ಸ್ ಎಲ್ಲ ಹೊರಗೆ ಹೋಗಲಿ ಅಂತ. ಇದನ್ನು ಮಾತ್ರ ಮಿಸ್ ಮಾಡಬೇಡಿ, ಯಾಕೆಂದರೆ ನಾನು ತುಂಬ ಅನುಭವಿಸ್ತಾ ಇದ್ದೀನಿ ಈಗ. ಗ್ಯಾಸ್ಟ್ರಿಕ್ ಜಾಸ್ತಿಯಾಗಿ ಸರಿಯಾಗಿ ನೀರು ಕುಡಿದಲೆ. ಸೊ ಅದಕ್ಕೋಸ್ಕರ ಎಲ್ಲರೂ ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳ್ತಾ, ಇನ್ನು ಇವತ್ತು ಯೋಗ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಪಾರ್ಸಲ್ ಬಂದಿತ್ತು, ಮೀಶೋಯಿಂದ ಒಂದು ಪಾರ್ಸಲ್ನ ಆರ್ಡ್ರ್ ಮಾಡಿದ್ದೆ. ಸೊ ಗಡಿಯಾರ ಇರಲಿಲ್ಲ, ಗಡಿಯಾರ ಅದು ನಿಂತೋಗ್ಬಿಟ್ಟಿತ್ತು ಹಳೆಯದು. ಸೊ ಹಂಗಾಗಿ ಒಂದು ಗಡಿಯಾರನ ಆರ್ಡ್ರ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಗಡಿಯಾರ ಕೂಡ. ಇದು ಬಂದ್ಬಿಟ್ಟು ಪ್ರೈಸು 200. ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಯಾರೆಲ್ಲ ಬೇಕೋ ಅವರು ಇದನ್ನು ಆರ್ಡ್ರ್ ಮಾಡ್ಕೊಬೋದು ಆರಾಮಾಗಿ. ಇನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ನಾನಿಲ್ಲಿ ಪಲಾವನ್ನ ಮಾಡ್ಕೊತಾ ಇದ್ದೀನಿ, ವೆಜಿಟೇಬಲ್ಸು ಎಲ್ಲ ಹಾಕ್ಕೊಂಡು. ಮನೇಲಿ ಹೂಕೋಸು, ಬಟಾಣಿ ಮತ್ತು ಬೀನ್ಸು ಎಲ್ಲ ಇತ್ತು. ಸೊ ಅದನ್ನೆಲ್ಲ ಹಾಕಿ ನಾನು ಪಲಾವನ್ನ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಿ ಎಲ್ಲರೂ ಪಲಾವನ್ನ ಇಷ್ಟಪಟ್ಟು ತಿಂತಾರೆ. ಇನ್ನು ನಾನು ಹಸ್ಬೆಂಡು ಫ್ರೂಟ್ ಸಲಾಡ್ ಕೂಡ ಮಾಡ್ಕೊಂಡಿದ್ರು. ಇನ್ನು ಪಲಾವ್ ಕೂಡ ರೆಡಿ ಆಯಿತು. ಮಕ್ಕಳು ಸ್ಕೂಲಿಗೆ ಹೋಗೋಷ್ಟೊತ್ತಿಗೆ ತಿಂಡಿ ಎಲ್ಲ ಮಾಡಿ ಅವ್ರಿಗೆ ಬಾಕ್ಸಿ ಹಾಕಿ ಅವರಿಗೆ ತಿನ್ನೋಕೆ ಕೊಟ್ಟು ಕಳಿಸೋಷ್ಟೊತ್ತಿಗೆ ಅವ್ರ ಸ್ಕೂಲು 9 ಗಂಟೆಗೆ. ಸೊ 8:50ಕ್ಕೆಲ್ಲ ಅವ್ರು ರೆಡಿಯಾಗಿರಬೇಕು. ಸೊ ಇನ್ನು ತಿಂಡಿ ಎಲ್ಲ ಆಯಿತು. ಇನ್ನು ಅವ್ರಿಗೆ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಫಿಶ್ ತರೋಣ ಅಂತ ಹೋಗ್ತಾ ಇದ್ದೀವಿ. ಇದು ಯಾರಿಗೆಲ್ಲ ಗೊತ್ತಿಲ್ಲ ಈ ಪ್ಲೇಸು, ಯಾರಿಗೆ ಗೊತ್ತೋ ಅವರು ಕಮೆಂಟ್ ಮಾಡಿ. ಇನ್ನು ಫಿಶ್ ತರೋಕ್ಕೆ ಹೋಗಿದ್ವಿ. ಅಲ್ಲೇ ಒಂದು 3/4 ಗಂಟೆ 1 ಅವರ್ ಆಯಿತು. ತುಂಬಾ ರಶ್ ಇತ್ತು ಟ್ಯೂಸ್ಡೇ ಆದ್ದರಿಂದ. ಆಮೇಲೆ ಅವರು ಸ್ಟಾರ್ಟ್ ಮಾಡೋದು ಸ್ವಲ್ಪ ಲೇಟು, ಅಂಗಡಿ ಓಪನ್ ಮಾಡೋದು. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಇನ್ನು ಫಿಶ್ ಎಲ್ಲ ತಂದಾದಮೇಲೆ ನಾನು ಟಿಫನ್ ತಿಂದ್ಕೊಂಡು ಫಿಶ್ ಸಾಂಬಾರಿಗೆ ರೆಡಿ ಮಾಡ್ಕೊತಿದ್ದೀನಿ. ಫಿಶ್ ಸಾಂಬಾರು ಕೂಡ ಮಾಡಿದ್ದೆ, ಹಾಗೆ ಫ್ರೈ ಕೂಡ ಮಾಡ್ಕೊಂಡಿದ್ದೆ. ಇನ್ನು ಫಿಶ್ ಫ್ರೈಗೆ ಬೆಳ್ಳುಳ್ಳಿ, 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಖಾರದ ಪುಡಿ, ಧನಿಯಾದ ಪುಡಿ, ಹಾಗೆಯೇ ಜೀರಿಗೆ ಪುಡಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಆಮೇಲೆ ಟೇಸ್ಟಿಗೆ ತಕ್ಕಷ್ಟೇ ಉಪ್ಪು ಕೂಡ ಹಾಕ್ಕೊಂಡು ರುಬ್ಕೊತಿದ್ದೀನಿ. ಇನ್ನು ಇದಕ್ಕೆ ನೀವು ಒಂದು ಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು. ಮೀನಿಗೆ ಉಪ್ಪು ಖಾರ ಚೆನ್ನಾಗಿದ್ದರೆ ತುಂಬ ಟೇಸ್ಟಿ ಆಗುತ್ತಲ್ವ, ಅದಕ್ಕೋಸ್ಕರ. ಇನ್ನು ಇಲ್ಲಿ ಹುಣಸೆ ಹಣ್ಣನ್ನ ನಾನು ನೆನೆಸಿಟ್ಕೊಂಡಿದ್ದೆ ಮುಂಚೆನೇ. ಸೊ ಆ ಹುಣಸೆ ಹುಳಿ ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ರುಬ್ಕೊಂಡ್ರೆ ರೆಡಿ ಆಗುತ್ತೆ. ಇನ್ನು ಫಿಶ್ ಸ್ಮೆಲ್ ಬರದೇ ಇರೋದಕ್ಕೆ ನಾವು ಈ ಟ್ರಿಕ್ಸ್ನ ಫಾಲೋ ಮಾಡಿದರೆ ಫಿಶ್ ಸ್ಮೆಲ್ ಬರೋದಿಲ್ಲ, ಮನೆಯೊಳಗೆ ಬರೋದಿಲ್ಲ, ನಾವು ತಿಂದರೂ ಕೂಡ ನಮಗೆ ಬರೋದಿಲ್ಲ. ಸೊ ಫಸ್ಟು ನಾವು ತಂದಾಗ ಫಿಶ್ನ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದ್ಸರಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಮತ್ತು ಹುಣಸೆ ಹುಳಿನ ಹಾಕಿ ನೀಟಾಗಿ 2 ಸರಿ ವಾಶ್ ಮಾಡಿದರೆ ಫಿಶ್ಶು ಸ್ಮೆಲ್ ಬರೋದಿಲ್ಲ. ನೀವು ತಿಂದರೂ ಅಷ್ಟೇ, ಮನೆಯಲ್ಲಾದರೂ ಅಷ್ಟೇ. ಕೆಲವರು ತಿನ್ನೋಕೆ ಇಷ್ಟಪಡಲ್ಲ, ಇದೇ ಕಾರಣಕ್ಕೆ ಫಿಶ್ ತಿಂದರೆ ಸ್ಮೆಲ್ ಬರ್ತೀವಿ ಮತ್ತು ಮನೆಯೆಲ್ಲ ಸ್ಮೆಲ್ ಆಗುತ್ತೆ ಅಂತ. ಈ ಒಂದು ಟ್ರಿಕ್ಸ್ನ ಟ್ರೈ ಮಾಡಿ ಯಾವ ರೀತಿ ಆಯಿತು ಅಂತ ಕಮೆಂಟ್ಸ್ ಮಾಡಿ. ಇನ್ನು ನಾನು ರುಬ್ಕೊಂಡಿರೋಂಥ ಖಾರನ ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕಷ್ಟು ಫ್ರೈಗೆ ಎಷ್ಟು ಬೇಕೋ ತವಾ ಫ್ರೈ ಮಾಡ್ತಾಯಿದ್ದೀನಿ. ನೀವು ಡೀಪ್ ಫ್ರೈ ಕೂಡ ಮಾಡ್ಕೊಬೋದು ಇದೇ ಮೆಥಡಲ್ಲಿ. ನಮ್ಮನೇಲಿ ಆಯಿಲ್ ಐಟಮ್ ಸ್ವಲ್ಪ ಕಮ್ಮಿ, ಅದಕ್ಕೋಸ್ಕರ ತವಾ ಫ್ರೈನ ಮಾಡ್ಕೊತಾ ಇದ್ದೀನಿ. ನೀವು ಖಾರ ಎಲ್ಲ ರುಬ್ಬಾದ್ಮೇಲೆ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಏನು ಬೇಕೋ ಅದನ್ನು ನೋಡಿಕೊಂಡು ಇನ್ನೂ ಕಮ್ಮಿ ಇದ್ದರೆ ಹಾಕ್ಕೊಬೋದು ಇದಕ್ಕೆ. ಸೊ ಅದೆಲ್ಲ ನನಗೆ ಕರೆಕ್ಟಾಗಿತ್ತು, ಅದಕ್ಕೋಸ್ಕರ ನಾನು ಎಲ್ಲನೂ ನೀಟಾಗಿ ಈ ರೀತಿ ಒಂದು ಕಡೆಯಿಂದ ಹಚ್ಚುತ್ತಾ ಇದ್ದೀನಿ ಫಿಶ್ಗಳಿಗೆ. ಈ ರೀತಿ ನಾವು ಬೆಳಗ್ಗೆನೇ ಮಾಡಿ ಇಟ್ಬಿಟ್ರೆ ಸಂಜೆಗೆ ಆರಾಮಾಗಿ ನಾವು ತವಾ ಫಿಶ್ ಫ್ರೈನ ಮಾಡ್ಕೊಬೋದು. ಕೆಲವೊಂದು ಮೀನು ಬೇಗನೆ ಉಪ್ಪು ಖಾರ ಹಿಡಿಯುತ್ತೆ, ಇನ್ನು ಕೆಲವೊಂದು ಮೀನು ಉಪ್ಪು ಖಾರ ಹಿಡಿಯಲ್ಲ. ಇದು ಬಂದುಬಿಟ್ಟು ಕಾಟ್ಲಾ. ಸೊ 1.5 kg ಅಷ್ಟನ್ನು ತೊಗೊಂಡಿದ್ವಿ. ಇನ್ನು ತಲೆ ಎಲ್ಲ ಇತ್ತಲ್ಲ, ತಲೆ ಬಾಲ ಅವೆಲ್ಲ ಫ್ರೈ ಮಾಡಿದ್ರೆ ಅಷ್ಟೊಂದು ಇದಾಗೋದಿಲ್ಲ, ಯಾಕೆಂದರೆ ಡೀಪ್ ಫ್ರೈ ಮಾಡ್ಬೋದು, ಬಟ್ ತವಾ ಫ್ರೈ ಮಾಡೋಕ್ಕಾಗಲ್ಲ, ಅವನ್ನೆಲ್ಲ ಅಷ್ಟು ಚೆನ್ನಾಗಿ ಬೇಯಿಸೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಕೂಡ ಏನೂ ಇರಲಿಲ್ವಲ್ಲ, ಅದಕ್ಕೋಸ್ಕರ. ಇನ್ನೂ ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಖಾರ. ಇನ್ನು ಫಿಶ್ ಸಾಂಬಾರಿಗೆ ಏನು ಖಾರ ಹಾಕ್ತೀನಿ ಅಂತ ನಾನು ಹೇಳಿಲ್ಲ, ಬೇಕಂದರೆ ನೀವು ಕಮೆಂಟ್ ಮಾಡಿ ತಿಳಿಸ್ತೀನಿ. ಸೊ ಫಿಶ್ಶು ತವಾ ಫ್ರೈ ರೆಸಿಪಿ ಮಾತ್ರ ನಾನಿಲ್ಲಿ ಶೇರ್ ಮಾಡ್ಕೊಂಡಿರೋದು. ಇನ್ನು ಇದಕ್ಕೆ ನನಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ಅಷ್ಟು ನೀರು ಹಾಕ್ಕೊಂಡು ನಾನೀಗ ಇದನ್ನು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಸೊ ಇದು ಕುದ್ದಾದಮೇಲೆ ನಾನು ಫಿಶ್ನ ಹಾಕ್ಕೊತಾ ಇದ್ದೀನಿ.
ಮತ್ತು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕುದಿಯೋಕ್ಕೆ ಬಿಡ್ತಿದ್ದೀನಿ. ಈಗಲೇ ಹುಳಿ ಹಾಕಿದರೆ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳುತ್ತೆ. ಕೆಲವರು ಲಾಸ್ಟಿಗೆ ಹಾಕ್ತಾರೆ, ಬಟ್ ನಾನು ಫಸ್ಟೇ ಹಾಕ್ಕೊತೀನಿ. ಅದು ಚೆನ್ನಾಗಿ ಉಪ್ಪು ಖಾರ ಮತ್ತು ಹುಳಿ ಅಂಶ ಹಿಡ್ಕೊಂಡಾಗ ಮೀನು ಕೂಡ ಚೆನ್ನಾಗಿ ಹಿಡ್ಕೊಳುತ್ತೆ. ಇದು ಚೆನ್ನಾಗಿ ಕುದ್ದಾದಮೇಲೆ ನಾನು ಎತ್ತಿಟ್ಕೊಂಡಿರೋಂಥ ಮೀನುಗಳನ್ನ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಇನ್ನು ಸಾಂಬಾರು ಕೂಡ ರೆಡಿ ಆಯಿತು. ಇದನ್ನು ಮಧ್ಯಾಹ್ನನೇ ಮಾಡಿಟ್ಕೊಂಡಿದ್ದೆ. ಇನ್ನು ಫಿಶ್ ನಾನು ಮಾಡ್ಕೊಂಡಿದ್ನಲ್ಲ ತವಾ ಫ್ರೈಗೆ ಅಂತ, ಅದನ್ನು ಮ್ಯಾಗ್ನೇಟ್ ಮಾಡೋಕ್ಕೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಇನ್ನು ನಾಳೆ ಬೆಳಗ್ಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ನಾನು ದೋಸೆಗೆ ನೆನೆ ಹಾಕ್ಕೊಂಡಿದ್ದೆ. ಸೊ ಅದನ್ನು ಕೂಡ ರುಬ್ಬಿ ಎತ್ತಿಡ್ತಾಯಿದ್ದೀನಿ. ಕೆಲವರು ಸಂಜೆನೇ ರುಬ್ಕೊತಾರೆ, ಬಟ್ ನಾನು ರಾತ್ರಿ ರುಬ್ಬಿ ಇಟ್ಟಿರ್ತಾಯಿದ್ದೀನಿ. ಆಮೇಲೆ ಈಗ ಸಂಜೆ ಅಂದರೆ ರಾತ್ರಿ ಊಟಕ್ಕೆ ಫಿಶ್ ತವಾ ಫ್ರೈಗೋಸ್ಕರ ನಾನೇನು ಮ್ಯಾಗ್ನೇಟ್ ಮಾಡಿಟ್ಟಿದ್ನಲ್ಲ ಅದನ್ನು ಈಗ ಒಂದು ಹಂಚು ಕಾಯಕ್ಕೆ ಇಟ್ಬಿಟ್ಟು, ನಾನ್ ಸ್ಟಿಕ್ ಆದರೆ ಒಳ್ಳೆಯದು, ಇಲ್ಲಿ ಬೇರೆದಾದರೆ ಅದು ತಳ ಹಿಡಿಯುತ್ತೆ. ಸೊ ಈಗ ಅದನ್ನು ನಾನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಬೇಯಕ್ಕೆ ಇಟ್ಟಿದ್ದೀನಿ. ಈ ರೀತಿ ಬೇಯ್ತಾ ಇದೆ ಅದು. ಒಂದು ಕಡೆ ಬೇಯಿಸಾದ್ಮೇಲೆ ಮತ್ತೆ ಅದನ್ನು ಲಿಡ್ ಕ್ಲೋಸ್ ಮಾಡಿ ಅದಾದಮೇಲೆ ಮತ್ತೆ ಈ ರೀತಿ ಮಗ್ಚೆ ಹಾಕಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಮಾತ್ರ, ಟೇಸ್ಟ್ ಅಂತೂ ಆಸಮಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಮತ್ತು ಸಿಂಪಲ್ ಕೂಡ. ಇದನ್ನೇ ನೀವು ಬಾಂಗ್ಡಾ ಮೀನು, ಎಷ್ಟೊಂದು ಮೀನು ಬರುತ್ತಲ್ವ, ಆ ಥರ ಮೀನುಗಳಿಗೂ ಇದೇ ರೆಸಿಪಿನೇ ಟ್ರೈ ಮಾಡಿ ನೋಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ರೆಸಿಪಿ ಕೂಡ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗು. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.